ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಲ್ಕೀಶ್ ಬಾನು ಅವರೇ. ಸನ್ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 69 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಯವರೇ, ನನ್ನ ಪ್ರಶ್ನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಗಳ ಬಗ್ಗೆ ಇತ್ತು. ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಚಿವರ ಒಂದು ಕಾನ್ಸೆಪ್ಟ್ ಇಡೀ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಬೇಕು ಅಂತ ಇರೋದನ್ನು ಇದು ಒಂದು ಐತಿಹಾಸಿಕ ನಿರ್ಣಯ. ಮಾನ್ಯ ಸಭಾಪತಿಯವರೇ, ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ 31 ಸರ್ಕಾರಿ ಶಾಲೆಗಳು ಅಂತ ಕೊಟ್ಟಿದ್ದಾರೆ. ನನಗೊಂದು ಸ್ಟೇಟ್ಮೆಂಟ್ಸ್ ಮತ್ತು ಬಜೆಟಲ್ಲಿ ಅನೌನ್ಸ್ಮೆಂಟ್ ಅದನ್ನೆಲ್ಲ ನೋಡಿದ್ರೆ 800 ಶಾಲೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಇರುತ್ತೆ. ಅದಕ್ಕೆ ತಾಳೆ ಆಗ್ತಾ ಇಲ್ಲ. ತೀರಾ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಒಂದು ಕ್ಯೂ ಟೈಪ್ ಕ್ವಶನ್ಸ್ ಮಾತ್ರ ಹೇಳ್ತೀನಿ ನಾನು. ಅದಕ್ಕೆ ನನಗೆ ಸ್ಪಷ್ಟೀಕರಣ ಬೇಕು. ಆಮೇಲೆ ಒಂದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಪ್ರಶ್ನೆ, ನಾನು ಪಟ್ಟಿ ಇಡೀ ಸ್ಟೇಟ್ ಕೇಳಿದ್ದೆ, ಬರೀ ಒಂದು ಹಾಳೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಅದು ತೃಪ್ತಿ ಆಗ್ತಾ ಇಲ್ಲ ಮಾನ್ಯ ಸಭಾಪತಿಯವರೇ. ಮತ್ತು ಇನ್ನೊಂದು ಪ್ರಶ್ನೆ ನಾನು ಬಹಳ ಮುಖ್ಯ, ಮೂರನೇ ಪ್ರಶ್ನೆ, ಉರ್ದು ಮಾಧ್ಯಮದ ಶಾಲೆಗಳು ಎಷ್ಟು ಆಗಿದೆ ಅಂತ ಕೇಳಿದ್ದೆ. ಅದರಲ್ಲಿ 100 ಉರ್ದು ಮಾಧ್ಯಮ ಸರ್ಕಾರಿ ಪ್ರೌಢಶಾಲೆಗಳನ್ನು ಆ ಇಲಾಖೆಯಿಂದ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಅದರ ಉತ್ತರದಲ್ಲಿ ಇದಕ್ಕೆ ಮಾನ್ಯ ಸಚಿವರು ಉತ್ತರ ಕೊಟ್ಟ ಮೇಲೆ ನಾನು ಮತ್ತೆ ಪ್ರಶ್ನೆ ಹಾಕ್ತೀನಿ. ಸಭಾಪತಿಗಳೇ, ನನಗೆ ಅವರು ಪ್ರಶ್ನೆ ಅರ್ಥ ಆಯಿತು. ಏನಂತ ಹೇಳಿದರೆ, ಉರ್ದು ಶಾಲೆಗಳನ್ನು, ಯಾಕೆಂದರೆ ಸುಮಾರು 4,000 ಉರ್ದು ಶಾಲೆಗಳು ನಮ್ಮ ಇಲಾಖೆಯಲ್ಲಿದೆ, ಶಿಕ್ಷಣ ಇಲಾಖೆಗೆ. ಅದರಲ್ಲಿ ನೀವು ಎಷ್ಟು ಉರ್ದು ಶಾಲೆನ ಕರ್ನಾಟಕ ಪಬ್ಲಿಕ್ ಶಾಲೆಗಳೇ ಮಾಡಿದ್ದೀರಿ ಅಂತ ಹೇಳಿ ಒಂದು ಪ್ರಶ್ನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದೀರಿ ಅಂತ ಹೇಳಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ಸತಿ ನಮ್ಮ ಆಯವ್ಯಲ್ಲಿ 500 KPS ಶಾಲೆ ಅಂತ ಹೇಳಿತ್ತು. ಅದಾದಮೇಲೆ ಈ ಸತಿಗೆ ಟೋಟಲ್ 1,000 ಆಗುತ್ತೆ. ಹೆಂಗೆ ಅಂತ ಹೇಳಿಬಿಡ್ತೀನಿ. 500 ಶಾಲೆಯನ್ನು ನಾವು ಸರ್ಕಾರದಿಂದ ಮಾಡಿದ್ವಿ. KKRDBಯಿಂದ ಎಲ್ಲ ಶಾಸಕರ ಅಲ್ಲಿರ್ತಕ್ಕಂಥ ಲೋಕಲ್ ನಿಧಿಯಲ್ಲೂ ಸೇರಿಸಿ 200 ಶಾಲೆ, ಅಲ್ಲಿಗೆ 700 ಶಾಲೆ ಆಯಿತು. ಮತ್ತು ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ 100 ಶಾಲೆ ಅಂದರೆ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ, ಅಲ್ಲಿಗೆ 800 ಶಾಲೆ ಆಯಿತು. ಅದಾದಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ನಾವು ಜಮೀರ್ ಅಹಮದ್ ಅವ್ರಿಗೂ ಕೂಡ ಮಾತಾಡಿ ನಿಮ್ಮ ಫಂಡ್ಸಲ್ಲೇ, ಅಂದರೆ ಅವರ ಫಂಡ್ಸಲ್ಲೇ ಅವರು ರಿಕ್ವೆಸ್ಟ್ ಕೊಟ್ಟರು. ಏನಂತ ಹೇಳಿದರೆ, ನಾವು ಫಂಡ್ಸ್ ಕೊಡ್ತೀವಿ, ನಮ್ಮ ಉರ್ದು ಶಾಲೆಯನ್ನು ಕೂಡ ನೀವು ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ನಿಮ್ಮ ಕಾನ್ಸೆಪ್ಟಿಗೆ ತನ್ನಿ ಅಂಥೇಳಿ. ಹೋದ ಸತಿ ನಾವು ಮಾತಾಡಿದಾಗ 100 ಶಾಲೆ ಮಾತ್ರ ಮಾಡಿದರು. ಆದರೆ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸತಿ ಬಜೆಟಲ್ಲಿ 100 ಜೊತೆಗೆ ಇನ್ನೂ 100 ನಾವು ಮಾಡ್ತೀವಿ ಅಂತ ಹೇಳಿ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಟೋಟಲ್ ನಿಮಗೆ ಉರ್ದು ಶಾಲೆಗಳು ಅಪ್ಗ್ರೇಡ್ ಆಗತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಗೆ 700. ಆ ಲೀಸ್ಟನ್ನು ಕೊಡ್ತೀನಿ. 100 ಲೀಸ್ಟ್ ರೆಡಿ ಇದೆ ಅಮ್ಮ, ಅದನ್ನು ನಾನು ಕಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇವಾಗ ನಾವು ಏನು ತೊಗೊಂಡಿದ್ದೀವಿ, ಏನು ಅದರ್ ದೆನ್ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ, ಅದರಲ್ಲಿ ಎಷ್ಟು ಉರ್ದು ಶಾಲೆಗಳನ್ನು ನಾವು KPS ಮಾಡಿದ್ದೀವಿ ಅಂತೇಳಿ ಲಿಸ್ಟನ್ನು ಅವ್ರು ಕೇಳ್ತಾ ಇದ್ದಾರೆ. ಅದನ್ನು ವೈಯಕ್ತಿಕವಾಗಿ ನಾನು ಅವರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಬೇಸಿಕಲಿ ಉರ್ದು ಶಾಲೆ ಪ್ಲಸ್ ಶಿವಮೊಗ್ಗದಲ್ಲೂ ಕೂಡ ಈ ಸತಿ ಸುಮಾರು 19-20 KPSನ ನಾವು ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಮಾಡಿದ್ದೀವಿ. ಬಟ್ ಇಡೀ ರಾಜ್ಯದಲ್ಲಿ ಈ 4,000 ಉರ್ದು ಶಾಲೆಗಳೇನಿದ್ದಾವೆ ಅದರಲ್ಲಿ ಏನು ಅಡ್ಮಿಷನ್ ರೇಟ್ಸು ಕೂಡ ಜಾಸ್ತಿ ಆಗಿದೆ. ಅಡ್ಮಿಷನ್ ಜಾಸ್ತಿ ಆಗ್ತಕ್ಕಂಥದ್ರಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ನಮಗೆ ಫಂಡ್ ಕೊಟ್ಟು ನಾವು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಉತ್ತರವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಪತಿಯವರೇ, ನಂದು ಪ್ರಶ್ನೆ